ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಈ ಏಪ್ರಿಲ್ 14ರ ನಂತರ ಹೇಗಿರಲಿದೆ, ಅದರಲ್ಲೂ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಈ ಮಾರ್ಚ್ 14ರ ನಂತರ ಸೂರ್ಯನ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಏನೆಲ್ಲ ಅದೃಷ್ಟಗಳನ್ನ ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ಸಿಂಹ ರಾಶಿಯವರು ಈ ಮಾರ್ಚ್ 14ರ ನಂತರ ಏನೆಲ್ಲ ಬದಲಾವಣೆಗಳನ್ನ ಕಂಡಿದ್ದೀರಿ ಎನ್ನುವುದ್ರ ಬಗ್ಗೆ ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಏಪ್ರಿಲ್ ತಿಂಗಳು ಸಿಂಹ ರಾಶಿಯವರಿಗೆ ಹೇಗಿರಲಿದೆ ಎಂಬುದನ್ನ ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಏಪ್ರಿಲ್ 2026 ಸಿಂಹ ರಾಶಿಯವರಿಗೆ 2 ವಿಭಿನ್ನ ಹಂತಗಳನ್ನು ಅನುಭವಿಸುವಂತಹ ತಿಂಗಳಾಗಿತ್ತು. ಈ ತಿಂಗಳ ಆರಂಭದಲ್ಲಿ ಅಷ್ಟಮ ಶನಿ ಮತ್ತು ಏಪ್ರಿಲ್ 2ರಂದು ಅಷ್ಟಮ ಕುಜ ನಿಮ್ಮ 8ನೇ ಮನೆಯಲ್ಲಿ ಅಡೆತಡೆಗಳ ಮನೆಯಲ್ಲಿ ಸಂಚರಿಸುವ ಕಾರಣ ನಿಮ್ಮ ಹಾದಿಯಲ್ಲಿ ಕಠಿಣ ಸವಾಲುಗಳು ಕೂಡ ಎದುರಾಗ್ತಾ ಬಂದಿದೆ. ನಿಮ್ಮ ಯೋಗಕಾರಕನಾದಂತಹ ಮಂಗಳನು 8ನೇ ಮನೆಯಲ್ಲಿ ಶನಿಯೊಂದಿಗೆ ಸೇರಿರೋದ್ರಿಂದ ನೀವು ಹಠಾತ್ ಅಡೆತಡೆಗಳು, ಆರೋಗ್ಯ ಸಮಸ್ಯೆಗಳು ಮತ್ತು ಹೆಚ್ಚಿನ ಆತಂಕವನ್ನು ಕೂಡ ಎದುರಿಸಿರ್ಬೋದು. ಗುಪ್ತ ಶತ್ರುಗಳು ತೊಂದರೆಯನ್ನು ಉಂಟು ಮಾಡಲು ಸಕ್ರಿಯವಾಗಿ ಪ್ರಯತ್ನವನ್ನು ಮಾಡ್ತಿರ್ಬೋದು. ಆದರೆ ಈ ಏಪ್ರಿಲ್ 14ರ ನಂತರ ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯನು ನಿಮ್ಮ 9ನೇ ಮನೆಯ ಭಾಗ್ಯದ ಸ್ಥಾನದಲ್ಲಿ ಅಂದರೆ ಮೇಷ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡಿದ ತಕ್ಷಣ ನಿಮ್ಮ ಕಗ್ಗತ್ತಲ ರಾತ್ರಿಯನ್ನು ಸೀಳಿಕೊಂಡು ಬರುವಂತಹ ಬೆಳಕಿನ ಸೂರ್ಯೋದಯದಂತೆ ನಿಮ್ಮ ಜೀವನವು ಸುಂದರವಾಗಿ ಬದಲಾಗ್ತಾ ಹೋಗ್ತದೆ. ಅದೃಷ್ಟವು ನಿಮ್ಮ ಪರವಾಗಿ ದೃಢವಾಗಿ ನಿಲ್ಲುತ್ತದೆ ಅಂತಲೇ ಹೇಳ್ಬೋದು. ಇದಕ್ಕೆ ಸೇರ್ಪಡೆಯಾಗಿ ಏಪ್ರಿಲ್ 19ರಂದು ನಿಮ್ಮ 10ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ಕೂಡ 10ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಗೆ ಚಲಿಸುವುದು ನಿಮಗೆ ಅತ್ಯುನ್ನತವಾದಂತಹ ವೃತ್ತಿಪರ ಸ್ಥಾನ ಮತ್ತು ಕೀರ್ತಿಯನ್ನು ನೀಡಲಿದೆ. ಈ ಮೊದಲ ವಾರದಲ್ಲಿ ತಾಳ್ಮೆಯಿಂದ ನೀವು ದಾಟ್ಕೊಂಡು ಬಂದಿದ್ರೆ ಈ 2ನೇ ವಾರವು ನಿಮಗೆ ರಾಜಯೋಗವನ್ನು ಕರುಣಿಸಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಸಿಂಹ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾದಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ಮೀನ ರಾಶಿಯಲ್ಲಿ ಇರತಕ್ಕಂತಹ ಶನಿಯು ಅಷ್ಟಮ ಸ್ಥಾನದಲ್ಲಿ ಇರತಕ್ಕಂತಹ ಶನಿಯು ಆರೋಗ್ಯ ಸಮಸ್ಯೆಗಳನ್ನು ತರಬಹುದು. ಸಂಗಾತಿಯೊಂದಿಗೆ ವಿವಾದಗಳು ನಡೀಬಹುದು, ಅಡೆತಡೆಗಳು ಕೂಡ ಬರ್ಬೋದು ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ಮೀನ ರಾಶಿಯಲ್ಲಿ ಏಪ್ರಿಲ್ 2ರಂದೇ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಮಂಗಳನು ಹಠಾತ್ ಗಾಯಗಳು, ತಂದೆಯ ಆರೋಗ್ಯದ ಮೇಲೆ ಗಮನವನ್ನು ಕೂಡ ಕೊಡಬೇಕು. ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ವಿಳಂಬವೂ ಕೂಡ ಆಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 9ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಏಪ್ರಿಲ್ 14ರಂದು ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ನಿಮಗೆ ಅದೃಷ್ಟವನ್ನು ತರಲಿದ್ದಾರೆ. ಈ ಟೈಮ್ನಲ್ಲಿ ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗ್ತವೆ. ದೀರ್ಘ ಪ್ರಯಾಣವನ್ನು ಮಾಡ್ತಾ ಹೋಗ್ತೀರಿ. ಆಧ್ಯಾತ್ಮಿಕ ಒಲವು ಕೂಡ ಹೆಚ್ಚಾಗಲಿದ್ದು ಭಾರಿ ಯಶಸ್ಸನ್ನು ಕಾಣ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯ ಸ್ವಕ್ಷೇತ್ರದಲ್ಲಿ ಏಪ್ರಿಲ್ 19ರಂದು ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ವೃತ್ತಿಯಲ್ಲಿ ಕೀರ್ತಿಯನ್ನು ತರಲಿದ್ದು ಕಲಾವಿದರಿಗೆ ಅವಕಾಶಗಳು ಕೂಡ ಸಿಗಲಿದೆ. ವ್ಯಾಪಾರದಲ್ಲಿ ತ್ವರಿತ ಬೆಳವಣಿಗೆಯನ್ನು ಕೂಡ ಕಾಣಲಿದ್ದೀರಿ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 11ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಸ್ಥಿರವಾದ ಲಾಭಗಳು ಮತ್ತು ಹಿರಿಯರ ಬೆಂಬಲದ ಜೊತೆಗೆ ಮಕ್ಕಳಿಂದ ಸಂತೋಷವನ್ನು ಕಾಣ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಹಣಕಾಸು ಮತ್ತು ಸಂಪತ್ತಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಫೈನಾನ್ಸ್ ವಿಚಾರದಲ್ಲಿ ನೀವು ಎಷ್ಟೇ ಅಷ್ಟಮ ದೋಷಗಳಿದ್ದರೂ ನೀವು ಯಾವುದೇ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸದಂತೆ ಖಚಿತಪಡಿಸುವಂತಹ ಏಕೈಕ ಗ್ರಹವೆಂದರೆ ನಿಮ್ಮ 11ನೇ ಮನೆಯ ಲಾಭದ ಸ್ಥಾನದಲ್ಲಿ ಇರತಕ್ಕಂತಹ ಗುರು. ಸ್ನೇಹಿತರೆ, ಈ ಏಪ್ರಿಲ್ ತಿಂಗಳಿಡೀ ಪೂರ್ತಿ ಸಂಪತ್ತಿನ ಹರಿವು ಬಹಳಷ್ಟು ಸ್ಥಿರವಾಗಿರಲಿದೆ. ನಿಮಗೆ ಹಣಕಾಸಿನ ತೊಂದರೆಯೂ ಬರೋದಿಲ್ಲ. ನಿಮ್ಮ ಹಳೆಯ ಹೂಡಿಕೆಗಳು ನಿಮಗೆ ಉತ್ತಮವಾದಂತಹ ಆದಾಯವನ್ನು ಕೂಡ ತರಲಿದೆ. ಅದಾದ ನಂತರವೂ ನಿಮ್ಮ 2ನೇ ಮನೆಯ ಧನಾಧಿಪತಿಯಾದಂತಹ ಬುಧನು ಏಪ್ರಿಲ್ 11ರಂದಿಗೆ 8ನೇ ಮನೆಯಲ್ಲಿ ನೀಚ ಸ್ಥಿತಿಯನ್ನು ಪ್ರವೇಶವನ್ನು ಮಾಡಿರುವ ಕಾರಣ
ಆರ್ಥಿಕ ವಹಿವಾಟುಗಳ ಸಮಯದಲ್ಲಿ ಸಂವಹನದ ಕೊರತೆ ನಿಮಗೆ ಉಂಟಾಗಬಹುದು. ಯಾರಿಗಾದರೂ ಹಣವನ್ನು ವರ್ಗಾಯಿಸುವ ಮೊದಲು ಎಲ್ಲವನ್ನ 2 ಬಾರಿ ಪರಿಶೀಲಿಸಿಕೊಳ್ತಾ ಬನ್ನಿ. ಅದರಲ್ಲೂ ಈ ಏಪ್ರಿಲ್ 14ರ ನಂತರ ನಿಮ್ಮ ಲಗ್ನದ ಅಧಿಪತಿ ಉಚ್ಚ ಸ್ಥಿತಿಯಲ್ಲಿ ಇರತಕ್ಕಂತಹ ಸೂರ್ಯನು ಬಾಕಿ ಇರುವಂತಹ ಸರ್ಕಾರಿ ನಿಧಿಗಳು ಅಥವಾ ಟೆಂಡರ್ಗಳ ಲಾಭಗಳು ಸುರಕ್ಷಿತವಾಗಿ ನಿಮ್ಮ ಕೈ ಸೇರುವುದನ್ನು ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಈ ಏಪ್ರಿಲ್ ತಿಂಗಳ ಈ ಮೊದಲ 2 ವಾರಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ಈ ರಾಶಿಯವರು ವಹಿಸಬೇಕು. ಈ ವಾರದಲ್ಲೂ ಕೂಡ 8ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಸಂಯೋಗವು ಅಪಘಾತಗಳು, ಶಸ್ತ್ರಚಿಕಿತ್ಸೆಗಳು ಅಥವಾ ತೀವ್ರವಾದಂತಹ ಬೆನ್ನು ನೋವಿಗೆ ಸಾಧ್ಯತೆಗಳನ್ನು ತರಲಿದೆ. ಅನಗತ್ಯವಾದಂತಹ ಪ್ರಯಾಣಗಳನ್ನು ಮುಂದೂಡುವುದು ಹೆಚ್ಚು ಸೂಕ್ತವಾಗಿರಲಿದೆ. ನಿಮ್ಮ ಲಗ್ನದಲ್ಲಿ ಇರತಕ್ಕಂತಹ ಕೇತು ಅತಿಯಾದಂತಹ ಮಾನಸಿಕ ಆತಂಕ ಮತ್ತು ಗೊಂದಲವನ್ನು ಪ್ರಚೋದಿಸಲಿದ್ದು, ಏಪ್ರಿಲ್ 14ರಂದು ನಿಮ್ಮ ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯನು ಅಗಾಧವಾದಂತಹ ಶಕ್ತಿಯನ್ನು ಮರಳಿ ಪಡೆದಾಗ ನಿಮ್ಮ ರೋಗ ನಿರೋಧಕ ಶಕ್ತಿಯು ಕೂಡ ಪವಾಡದಂತಹ ಉಲ್ಬಣವನ್ನು ಕಾಣುತ್ತದೆ. ಹಿಂದೆ ನಿಮ್ಮನ್ನು ಕಾಡುತ್ತಿದ್ದಂತಹ ಕಾಯಿಲೆಗಳಿಂದ ನೀವು ಬೇಗನೆ ಚೇತರಿಸ್ಕೊಳ್ತಾ ಹೋಗ್ತೀರಿ. ದೈವಿಕ ಕೃಪೆ ಮತ್ತು ರಕ್ಷಣೆಯನ್ನು ನೀವು ಸಂಪೂರ್ಣವಾಗಿ ಕಾಣ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯ ಕುಂಭ ರಾಶಿಯಲ್ಲಿ ಇರತಕ್ಕಂತಹ ರಾಹುವಿನ ಸಂಚಾರವು ಹಾಗೆ ಗ್ರಹಗಳೊಂದಿಗೆ 8ನೇ ಮನೆಯಲ್ಲಿ ನಿಮ್ಮ 7ನೇ ಮನೆಯ ಅಧಿಪತಿಯಾದಂತಹ ವೈವಾಹಿಕ ಜೀವನದಲ್ಲಿ ತೀವ್ರ ಅವ್ಯಸ್ತತೆಯನ್ನು ಸೃಷ್ಟಿಸುತ್ತಾನೆ. ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ನಿರಂತರವಾಗಿ ಭಾವಿಸಬಹುದು. ವಿಪರೀತವಾದಂತಹ ತಾಳ್ಮೆಯನ್ನ ರೂಢಿಸಿಕೊಳ್ಳುವುದು ಮತ್ತೆ ವಾದಗಳನ್ನು ತಪ್ಪಿಸುವುದು ಇಲ್ಲಿರುವಂತಹ ಏಕೈಕ ಪರಿಹಾರ ಅಂತಾನೆ ಹೇಳ್ಬೋದು. ಇದೇ ರೀತಿ 9ನೇ ಮನೆಯ ಅಧಿಪತಿಯಾದಂತಹ ಮಂಗಳನು 8ನೇ ಮನೆಯಲ್ಲಿ ಇರೋದರಿಂದ ಈ ತಿಂಗಳ ಮೊದಲ ವಾರದಲ್ಲಿಯೇ ನಿಮ್ಮ ತಂದೆಯ ಆರೋಗ್ಯ ಮತ್ತು ಅವರೊಂದಿಗಿನ ನಿಮ್ಮ ಸಂಬಂಧವು ಒತ್ತಡದಿಂದ ಕೂಡಿರಲಿದೆ. ಆದರೆ ಈ ಏಪ್ರಿಲ್ 14ರ ನಂತರ ತಂದೆಯ ನೈಸರ್ಗಿಕ ಕಾರಕನಾದಂತಹ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ತಲುಪಿದಾಗ ಈ ಪರಿಸ್ಥಿತಿಗಳು ಹೆಚ್ಚು ಸುಧಾರಿಸಲಿದೆ. 11ನೇ ಮನೆಯಿಂದ 5ನೇ ಮನೆಗೆ ಗುರುವಿನ ದೃಷ್ಟಿಯು ನಿಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನು ಕೂಡ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ನಿಮ್ಮ 5ನೇ ಮನೆಯ ಅಧಿಪತಿಯಾದಂತಹ ಗುರು ಲಾಭದ ಮನೆಯಲ್ಲಿ ಇರೋ ಕಾರಣ, ಹಾಗೆ 5ನೇ ಮನೆಯ ಮೇಲಿನ ದೃಷ್ಟಿ ಬೀರುತ್ತಿರೋ ಕಾರಣ ವಿದ್ಯಾರ್ಥಿಗಳು ಅಸಾಧಾರಣವಾದಂತಹ ಗ್ರಹಣ ಶಕ್ತಿಯನ್ನು ಪ್ರದರ್ಶಿಸ್ತಾ ಹೋಗ್ತಾರೆ. 4ನೇ ಮನೆಯ ಅಧಿಪತಿ ಮಂಗಳನು 8ನೇ ಮನೆಯಲ್ಲಿ ಇರುವುದರಿಂದ ಪ್ರಾಥಮಿಕ ಶಿಕ್ಷಣದಲ್ಲಿ ಕೆಲವು ತಾತ್ಕಾಲಿಕ ಅಡೆತಡೆಗಳು ಕೂಡ ಉಂಟಾಗಬಹುದು. ಏಪ್ರಿಲ್ 14ರಂದು 9ನೇ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಾನದಲ್ಲಿ ಹೋಗುವುದು ಉನ್ನತ ಶಿಕ್ಷಣವನ್ನು ಅನುಸರಿಸುವವರಿಗೆ, ವಿಶೇಷವಾಗಿ ತಮ್ಮ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತ ಯಶಸ್ಸನ್ನು ತರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಸಿಂಹ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ವ್ಯಾಪಾರ ಮಾಲೀಕರಿಗೆ ಈ ತಿಂಗಳ ಮೊದಲ ಭಾಗದಲ್ಲಿ ತೀವ್ರ ಎಚ್ಚರಿಕೆಯಿಂದ ವಹಿಸಬೇಕಾದಂತಹ ವಾರವಾಗಿತ್ತು. ಆದರೆ 7ನೇ ಮನೆಯಲ್ಲಿ ರಾಹು ಮತ್ತು 7ನೇ ಮನೆಯ ಅಧಿಪತಿಯಾಗಿರತಕ್ಕಂತಹ ಶನಿಯು 8ನೇ ಮನೆಯಲ್ಲಿ ಗ್ರಹಗಳೊಂದಿಗೆ ಮಂಗಳನೊಂದಿಗೆ ಸೇರಿರುವ ಕಾರಣ ವ್ಯಾಪಾರ ಪಾಲುದಾರರೊಂದಿಗೆ ಆಳವಾದಂತಹ ಭಿನ್ನಾಭಿಪ್ರಾಯಗಳು ಮತ್ತು ವಂಚನೆಗೆ ಬಲಿಯಾಗುವಂತಹ ತೀವ್ರವಾದಂತಹ ಅಪಾಯವೂ ಕೂಡ ಇರಲಿದೆ. ದಾಖಲೆಗಳನ್ನು ಸೂಕ್ಷ್ಮವಾಗಿ ಓದದೆ ಯಾವುದೇ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಿಕ್ಕೆ ಹೋಗಬೇಡಿ. ಏಪ್ರಿಲ್ 19ರ ನಂತರ ನಿಮ್ಮ 10ನೇ ಮನೆಯ ಅಧಿಪತಿ ಶುಕ್ರನು ತನ್ನ ಸ್ವಂತ ರಾಶಿಯಲ್ಲಿ ಸಂಚರಿಸುವುದು ನಿಮ್ಮ ವ್ಯಾಪಾರಕ್ಕೆ ಭಾರಿ ವೇಗವನ್ನು ನೀಡಲಿದ್ದು, ವಿಶೇಷವಾಗಿ ಫ್ಯಾಷನ್, ಮಾಧ್ಯಮ, ಸೌಂದರ್ಯವರ್ಧಕಗಳು ಅಥವಾ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಉತ್ತಮವಾದಂತಹ ಲಾಭಗಳು ಕೂಡ ಸಿಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಅಂದರೆ ಕೆರಿಯರ್ ವಿಚಾರದಲ್ಲಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಈ ವೃತ್ತಿಯಲ್ಲಿ ಈ ಮೊದಲ ವಾರವು ಕಚೇರಿಯ ವಾತಾವರಣವು ಸ್ವಲ್ಪ ಅಸ್ತವ್ಯಸ್ತ ಅಂತ ನಿಮಗೆ ಅನಿಸಿರ್ಬೋದು. 8ನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದಂತಹ ಮನ್ನಣೆಯೂ ಕೂಡ ಸಿಗದಿರ್ಬೋದು, ಅಥವಾ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಅನಗತ್ಯವಾಗಿ ತಪ್ಪುಗಳನ್ನು ಹುಡುಕಬಹುದು. ಗುಪ್ತ ಶತ್ರುಗಳು ನಿಮ್ಮ ಮೇಲೆ ಮೇಲುಗೆಯನ್ನು ಸಾಧಿಸಲು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಈ ಅವಧಿಯಲ್ಲಿ ಯಾವುದೇ ನಿರ್ಣಾಯಕ ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಬಲವಾಗಿ ಸಲಹೆಯನ್ನು ನೀಡಲಾಗ್ತದೆ ಅಂತಲೇ ಹೇಳ್ಬೋದು. ಏಪ್ರಿಲ್ 19ರಂದು ನಿಮ್ಮ 10ನೇ ಮನೆಯ ಕರ್ಮಾಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದಂತಹ ವೃಷಭವನ್ನು ಪ್ರವೇಶಿಸಿದ ತಕ್ಷಣ ನಿಮ್ಮ ವೃತ್ತಿ ಜೀವನವು ಭವ್ಯವಾದಂತಹ ತಿರುವನ್ನು ಪಡೆದುಕೊಳ್ತಾ ಹೋಗ್ತದೆ. ಹಾಗೆ ಮಾಲವ್ಯ ಯೋಗವು ಕೂಡ ಉಂಟಾಗುವ ಕಾರಣ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚು ಪ್ರಶಂಸಿಸಲಾಗ್ತದೆ. ಇದರಿಂದ ಬಡ್ತಿ ನಿರೀಕ್ಷಿಸುತ್ತಿರುವವರಿಗೆ ಪರಿಪೂರ್ಣವಾದಂತಹ ಸಮಯವೂ ಕೂಡ ಆಗಿರಲಿದೆ. ಇದರಿಂದ ನೀವು ಸುಲಭವಾದಂತಹ ದಾರಿಯನ್ನು ಕಾಣ್ಕೊಳ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ
ಈ ಏಪ್ರಿಲ್ 14ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಈ ಏಪ್ರಿಲ್ 14 ಈ ಸಿಂಹರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಏಪ್ರಿಲ್ 14ರ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಹಾಗೆಯೇ 8ನೇ ಮನೆಯಲ್ಲಿನ ಅಪಾಯಕಾರಿ ಮಂಗಳ ಶನಿ ದೋಷವನ್ನು ರದ್ದುಗೊಳಿಸಲು, ಹಾಗೆ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯನ ರಾಜವೈಭವದ ಕೃಪೆಯನ್ನು ಆಕರ್ಷಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾ ಬನ್ನಿ ಸ್ನೇಹಿತರೆ. 8ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯಿಂದ ಉಂಟಾಗುವಂತಹ ಅಪಘಾತಗಳು ಮತ್ತು ಹಠಾತ್ ಅಪಾಯಗಳನ್ನು ತಡೆಯಲು ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಹಾಗೆ ನಿಮ್ಮ ಲಗ್ನದ ಅಧಿಪತಿಯಾದಂತಹ ಸೂರ್ಯನನ್ನು ಬಲಗೊಳಿಸಲು ಹಾಗೆ ದ್ವಿಗುಣಗೊಳಿಸಲು ಏಪ್ರಿಲ್ 14ರಿಂದ ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುತ್ತಾ ಸೂರ್ಯ ನಮಸ್ಕಾರವನ್ನು ಮಾಡಲು ಪ್ರಾರಂಭಿಸಿ. ಈ ಅಭ್ಯಾಸವು ನಿಮ್ಮ ಜೀವನವನ್ನು ಬದಲಾಯಿಸಲಿದೆ ಅಂತಲೇ ಹೇಳ್ಬೋದು. ಕುಜಸ್ಥಾನದಲ್ಲಿ ಕುಜದೋಷವನ್ನು ಶಮನವನ್ನು ಮಾಡಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವುಗಳನ್ನು ಬಳಸಿ ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.